ಆನ್ ಅಂಡ್ ಅವರೇಜ್ ಇಂಡಿಯಾದಲ್ಲಿ ಪ್ರತಿ 14 ನಿಮಿಷಕ್ಕೆ ಒಂದು ವೆಹಿಕಲ್ ಆದ್ರೆ ಕಳ್ತನ ಆಗ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಸೊ ಇದರಲ್ಲಿ ನಮ್ಗೆ ಒಂದು ದಿನದಲ್ಲಿ 104 ಕಂಪ್ಲೇಂಟ್ಸ್ ಆದ್ರೆ ರಿಜಿಸ್ಟರ್ ಆಗ್ತಾ ಇದಾವೆ. ಈ ಕಾರ್ಗಳನ್ನ ನಾವು ಕಷ್ಟಪಟ್ಟು ಸುಮಾರು ಜನ EMI ಗಳಲ್ಲೇ ತಗೊಳ್ಳೋದು. ಇಂಡಿಯಾದಲ್ಲಿ ಯಾರು ಫುಲ್ ಕ್ಯಾಶ್ ಕೊಟ್ಟು ಕಾರ್ಗಳನ್ನ ಪರ್ಚೇಸ್ ಮಾಡೋದು ತುಂಬಾ ರೇರ್. ಫುಲ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರು ಕೂಡ ಅವರು ಟ್ಯಾಕ್ಸ್ ಬೆನಿಫಿಟ್ಸ್ ಗೋಸ್ಕರ ಪರ್ಚೇಸ್ ಮಾಡಬಹುದೇ ಹೊರತು ಅವರ ಓನ್ ವೆಹಿಕಲ್ ಗಳಾಗಿ ತುಂಬಾ ಜನ ಮಿಡಲ್ ಕ್ಲಾಸ್ ಜನ ತುಂಬಾ ಒಂದು ಡ್ರೀಮ್ ಇಟ್ಕೊಂಡು ವೆಹಿಕಲ್ ಗಳನ್ನ ಆದ್ರೆ ಪರ್ಚೇಸ್ ಮಾಡಿರ್ತಾರೆ. ಸೊ ಈ ವೆಹಿಕಲ್ ಗಳು ಕಳ್ತನ ಆದ್ರೆ ತುಂಬಾ ಬೇಜಾರಾಗುತ್ತೆ. ಇದನ್ನ ಪೊಲೀಸ್ಗೆ ರಿಪೋರ್ಟ್ ಮಾಡಿದ್ರು ಸಹ 100% ನಮ್ಮ ಕಾರ್ ರಿಕವರ್ ಆಗುತ್ತೆ ಅಂತ ನಂಬಿಕೆನೂ ಇರೋದಿಲ್ಲ. ಇನ್ಶೂರೆನ್ಸ್ ನ ಕತೆ ನೋಡಿದ್ರೆ ಇನ್ಶೂರೆನ್ಸ್ ಅಲ್ಲಿ ಸಣ್ಣ ಅಕ್ಷರದಲ್ಲಿ ಆಕ್ಟ್ ಆಫ್ ಗಾಡ್ ಇನ್ನೊಂದು ಅಂತ ಕತೆಗಳು ಹೊಡೆದಿರ್ತಾರೆ. ಸೊ ಈ ಟೈಮ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಸುಮಾರು ಸಿಚುವೇಶನ್ ಗಳೆಲ್ಲ ಹೆಂಗಾಗಿರುತ್ತೆ ಅಂದ್ರೆ ನಾವೇನಾದ್ರೂ ಕಾರ್ನ ಫ್ರೆಂಡ್ಸ್ಗೆ ಅಥವಾ ಬೇರೆ ಯಾರಿಗಾದ್ರೂ ಕೊಟ್ಟು ಕಳ್ಸಿರ್ತೀವಿ. ಆ ಟೈಮಲ್ಲೂ ಸಹ ನಮ್ಗೆ ಈ ಕಾರ್ ಬಗ್ಗೆ ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸೊ ಈ ಕಾರ್ಗಳನ್ನ ಸೇಫ್ ಆಗಿ ಇಟ್ಕೊಬೇಕು ಅಂತಾನೆ ನಾನು ಈ ಒಂದು ಡಿವೈಸ್ ನ ತರಿಸ್ದೆ. ನಮ್ಗೆ ಬಾಕ್ಸ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಬಾಕ್ಸ್ ಹಿಂದ್ಗಡೆ ಇಲ್ಲಿ ಪ್ರೀಮಿಯಂ ಆಪ್ ಅಂತ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ಏನೇನು ಈ ಪ್ರೀಮಿಯಂ ಆಪ್ ಒಳಗಡೆ ಏನೇನಿರುತ್ತೆ ಅಂತ ಒಂದು ಫೀಚರ್ಸ್ ನ ಡೆಮೋ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಲೈವ್ ಟ್ರ್ಯಾಕಿಂಗ್, ಫಾಸ್ಟ್ ರೈಡ್ ಪ್ಲೇ ಬ್ಯಾಕ್, ಸ್ಟಾಟಿಕ್ಸ್, ಬಿಲ್ಟ್ ಇನ್ ಪವರ್ಫುಲ್ ಮ್ಯಾಗ್ನೆಟ್, ಫ್ಯೂಯಲ್ ಲಾಕ್ಸ್, ಓವರ್ ಸ್ಪೀಡ್ ಅಲರ್ಟ್, ವಾಯ್ಸ್ ಮಾನಿಟರಿಂಗ್, ಜಿಯೋ ಫೆನ್ಸ್ ಅಲರ್ಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಆಪ್ ಸಪೋರ್ಟ್ ಪ್ಲೇ ಸ್ಟೋರ್ ಮತ್ತೆ ಆಪ್ ಸ್ಟೋರ್ ಎರಡಕ್ಕೆ ಅಂತಾನು ಇದೆ. ಮತ್ತೆ ಇದರ ರೇಟಿಂಗ್ 4.6 ಇದೆ. 6200+ ಇದರಲ್ಲಿ ನಮಗೆ ರಿವ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಷ್ಟು ಜನ ಇದನ್ನ ಯೂಸ್ ಮಾಡಿ ರಿವ್ಯೂ ಕೊಟ್ಟಿದ್ದಾರೆ ಅಂತ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದರ ಸೈಡ್ ಅಲ್ಲಿ ನೋಡಿದ್ರೆ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಇದರ MRP 10,000 ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು 3,600-700 ನಮ್ಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಇದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಟ್ಟಿದ್ದಾರೆ, ಬ್ಯಾಚ್ ನಂಬರ್ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಸೈಡ್ ನೋಡಿದ್ರೆ ಕಸ್ಟಮರ್ ಕೇರ್ ಸಪೋರ್ಟ್ ನ ಡೀಟೇಲ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ಸೈಡ್ ರೀಪ್ಲೇಸ್ಮೆಂಟ್ ವಾರಂಟಿ 1 year ಅಂತ ಕೊಟ್ಟಿದ್ದಾರೆ. ಫ್ರೀ ಸಿಮ್ ಕಾರ್ಡ್ ಅಂತಾನು ಕೊಟ್ಟಿದ್ದಾರೆ. ಇದ್ರೊಳಗಡೆ ಒಂದು ಸಿಮ್ ಕಾರ್ಡ್ ಕೂಡ ಕೊಡ್ತಾರೆ. ಆಪ್ ಸಬ್ಸ್ಕ್ರಿಪ್ಷನ್ 1 year ಅಂತ ಕೊಟ್ಟಿದ್ದಾರೆ. ಸೊ 1 year ನ ಆಪ್ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. 10,000 mAh ಬ್ಯಾಟ್ರಿ ಅಂತ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಈ ಬಾಕ್ಸ್ ನ ಫ್ರಂಟ್ ಸೈಡ್ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ ಅಡ್ಜಸ್ಟ್ ಗೋ ಅಂದ್ಬಿಟ್ಟು ಸ್ಮಾರ್ಟ್ GPS ಟ್ರ್ಯಾಕರ್ ಅಂತ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರೊಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬಾಕ್ಸ್ ನಲ್ಲಿ ಫ್ರಂಟ್ ಅಲ್ಲಿ ನಮ್ಗೆ ವೆಲ್ಕಮ್ ಟು ಅಜ್ಜಾಸ್ ಫ್ಯಾಮಿಲಿ, ಕ್ರಿಯೇಟಿಂಗ್ ಎ ಫ್ಯೂಚರ್ ವೇರ್ ಎವ್ರಿ ವೆಹಿಕಲ್ ಇಸ್ ಸ್ಮಾರ್ಟ್ ಅಂಡ್ ಎವ್ರಿ ಡ್ರೈವ್ ಇಸ್ ಸೇಫ್ ಅಂದ್ಬಿಟ್ಟು ಕೊಟೇಶನ್ ಕೊಟ್ಟಿದ್ದಾರೆ. ಈ ಡಿವೈಸ್ ನ ಬಾಕ್ಸ್ ಒಳಗಡೆ ನಮ್ಗೆ ಈ ಮೈನ್ ಟ್ರ್ಯಾಕಿಂಗ್ ಡಿವೈಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದ್ರೊಳಗಡೆ ನಮ್ಗೆ ಒಂದು ಸಿಮ್ ನೋಡೋದಕ್ಕೆ ಸಿಗುತ್ತೆ, ಇನ್ಸ್ಟಾಲೇಷನ್ ಗೈಡ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೂಡ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದು ಟೈಪ್ 8 ಮೈಕ್ರೋ USB ಕೇಬಲ್ ಇದಾಗಿರುತ್ತೆ. ಮತ್ತೆ ಮೈನ್ ನಮ್ಮ ಡಿವೈಸ್ ನ ವಿಚಾರಕ್ಕೆ ಬಂದ್ರೆ ಇಲ್ಲಿ ನಮ್ಗೆ ಒಂದು ಚಿಕ್ಕ ಸಿಲಿಕಾನ್ ರಬ್ಬರ್ ಕೇಸ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಸಿಮ್ ಹಾಕೋದಕ್ಕೆ ಒಂದು ಸ್ಲಾಟ್ ಇದೆ. ಇದ್ರಲ್ಲಿ ಬಂದ್ಬಿಟ್ಟು ನಾವು ನಾರ್ಮಲ್ ಫುಲ್ ಸಿಮ್ ಹಾಕ್ಬೇಕಾಗುತ್ತೆ. ಇದರಲ್ಲಿ ಮೈಕ್ರೋ ಸಿಮ್, ನ್ಯಾನೋ ಸಿಮ್ ಹಾಕೋದಕ್ಕೆ ಆಗೋದಿಲ್ಲ. ನ್ಯಾನೋ ಸಿಮ್ ಎಲ್ಲ ಹಾಕಿದ್ರೆ ಇದ್ರೊಳಗಡೆ ಸ್ಟಕ್ ಆಗುತ್ತೆ. ಈ ರೀತಿ ಫುಲ್ ಸಿಮ್ ನ ನಾವು ನಾರ್ಮಲ್ ಮೊಬೈಲ್ ಅಲ್ಲಿ ಮೆಮೊರಿ ಕಾರ್ಡ್ ಹಾಕೋ ರೀತಿ ಈ ರೀತಿ ಹಾಕಿ ಪ್ರೆಸ್ ಮಾಡಿದ್ರೆ ಮುಗೀತು, ಇದು ಸಿಮ್ ಇನ್ಸರ್ಟ್ ಆಗಿರುತ್ತೆ. ಮತ್ತೆ ಇಲ್ಲಿ ನಮ್ಗೆ 3 ಹೋಲ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಬ್ಯಾಟ್ರಿ ಇದು, ಇನ್ನೊಂದು GPS, ಇನ್ನೊಂದು ನೆಟ್ವರ್ಕ್ ನ ಲೆವೆಲ್ಸ್ ತೋರ್ಸೋದಕ್ಕೆ. ಇದು ನಮ್ಗೆ 3 ಕಲರ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ರೆಡ್, ಒಂದು ಆರೆಂಜ್, ಒಂದು ಗ್ರೀನ್ ಅಂದ್ಬಿಟ್ಟು. ರೆಡ್ ಇದ್ರೆ ಏನಂದ್ರೆ ಇದು ಕಂಪ್ಲೀಟ್ ಬ್ಯಾಟ್ರಿ ಡೆಡ್ ಇದೆ ಅಂದ್ಬಿಟ್ಟು, GPS ಸಿಗ್ನಲ್ ಲೋ ಇದೆ ಅಂದ್ಬಿಟ್ಟು, ಸಿಗ್ನಲ್ ಕೂಡ ಲೋ ಇದೆ ಅಂದ್ಬಿಟ್ಟು. ಮತ್ತೆ ಇದ್ರಲ್ಲಿ ಆರೆಂಜ್ ಇರುತ್ತೆ. ಆರೆಂಜ್ ಬಂದ್ಬಿಟ್ಟು ಮಿಡಲ್ ಇದೆ ಅಂದ್ಬಿಟ್ಟು, ಚಾರ್ಜಿಂಗ್ ಲೆವೆಲ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಮಿಡಲ್ ಇದೆ ಅಂತ. ಗ್ರೀನ್ ಬಂದ್ರೆ ಕಂಪ್ಲೀಟ್ ಇದು ಫುಲ್ ಸ್ಟ್ರೆಂತ್ ನೆಟ್ವರ್ಕ್ ಇದೆ ಮತ್ತೆ ಫುಲ್ ಚಾರ್ಜ್ ಆಗಿದೆ ಅಂತ. ಇದ್ರ ಪಕ್ಕದಲ್ಲೇ ನಮಗೆ ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಾವು ಇದನ್ನ ಚಾರ್ಜ್ ಮಾಡ್ಕೊಬಹುದು. ಪ್ರಾಡಕ್ಟ್ ತೆಗೆದ್ಮೇಲೆ ಇಲ್ಲಿ ಕಂಟೈನರ್ ನೀಟಾಗಿ ಓಪನ್ ಮಾಡೋ ತರ ಒಂದು ಡಿಸೈನ್ ಮಾಡಿದ್ದಾರೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು ಪರ್ಸನಲ್ ಆಗಿ. ಬಾಕ್ಸ್ ನ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೂ ಕರ ಅಂತ ಸೌಂಡ್ ಬರ್ತಾ ಇಲ್ಲ. ಗಿರೀಸ್ ಹಾಕೋ ಅವಶ್ಯಕತೆನೂ ಇಲ್ಲ. ಇದು ಟಿಪಿಕಲ್ ಕನ್ನಡಿಗ ಹೇಳೋದು. ಇದು ಇದರಲ್ಲಿ 10,000 mAh ನ ಬ್ಯಾಟ್ರಿ ಇದು. ಇದನ್ನ ಒಂದ್ಸರಿ ಚಾರ್ಜ್ ಮಾಡ್ಕೊಂಡ್ರೆ 12-15 ದಿನದವರೆಗೂ ಇದನ್ನ ಈಸಿಯಾಗಿ ಯೂಸ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ನಮ್ಗೆ ಆನ್ ಆಫ್ ಬಟನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಟಾಗಲ್ ನ ಆನ್ ಆಫ್ ಮಾಡ್ಕೊಂಡು ಈ ಡಿವೈಸ್ ನ ಆನ್ ಅಂಡ್ ಆಫ್ ಮಾಡ್ಕೊಬಹುದು. ನಮ್ಗೆ ಬ್ಯಾಕ್ ಸೈಡ್ ಒಂದು ಚಿಕ್ಕ ಸೆನ್ಸರ್ ನೋಡೋದಕ್ಕೆ ಸಿಗುತ್ತೆ. ಈ ಸೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಲೈಟ್ ನ ಅಬ್ಸರ್ವ್ ಮಾಡ್ಕೊಂಡು ಲೈಟ್ ಜಾಸ್ತಿ ಇದ್ದಾಗ ಇದ್ರಲ್ಲಿರೋ ಸೌಂಡ್, ಇದ್ರಲ್ಲಿ ಏನಾದ್ರು ಸೌಂಡ್ಸ್ ಬಂದ್ರೆ ಅದನ್ನ ಕಮ್ಮಿ ಆಗಿ ನಮ್ಗೆ ಕೇಳಿಸುತ್ತೆ. ಇದೇನಾದ್ರೂ ಲೈಟ್ ಜಾಸ್ತಿ ಇದ್ರೆ ಸ್ವಲ್ಪ ಲೌಡ್ ಆಗಿ ಕೇಳಿಸುತ್ತೆ. ಮತ್ತೆ ಇದರಲ್ಲಿ ನಮ್ಗೆ ಸುತ್ತಲೂ ಸ್ವಲ್ಪ ಮ್ಯಾಗ್ನೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಗ್ನೆಟ್ಸ್ ಅಂತೂ ಹೆವಿ ಸ್ಟ್ರಾಂಗ್ ಇದೆ. ಈ ಮ್ಯಾಗ್ನೆಟ್ಸ್ ನಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಇದನ್ನ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾವೇನಾದ್ರೂ 2 ವೀಲರ್ ಆಗಿದ್ರೆ ನೀಟಾಗಿ ಪೆಟ್ರೋಲ್ ಟ್ಯಾಂಕ್ ಕೆಳಗಡೆ ಇದನ್ನ ಅಂಟಿಸಿ ಬಿಟ್ಬಿಡ್ಬೋದು. ಇದಕ್ಕೆ ನಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಮತ್ತೆ ಆಪ್ ಸ್ಟೋರ್ ಅಲ್ಲಿ ಎರಡರಲ್ಲೂ ಆಪ್ ಸಿಗುತ್ತೆ. ಅಡ್ಜಸ್ಟ್ ಗೋ ಅಂದ್ಬಿಟ್ಟು ಆಪ್ ಇರುತ್ತೆ. ಈ QR ನ ಸ್ಕ್ಯಾನ್ ಮಾಡಿ ನೀವು ಈ ಡಿವೈಸ್ ನ ನಿಮ್ಮ ಕಾರ್ಗೆ ಅಥವಾ ಬೈಕ್ ಗೆ ಪೇರ್ ಮಾಡ್ಕೊಬಹುದು. ಇವನ್ ನೀವೇನಾದ್ರೂ ಮಕ್ಳಿಗೆ ಇದನ್ನ ಡಿವೈಸ್ ಅವ್ರ ಬ್ಯಾಗ್ ಒಳಗಡೆ ಹಾಕಿದ್ರು ನೀವು ಮಕ್ಕಳನ್ನು ಸಹ ಟ್ರ್ಯಾಕ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಏನೇನ್ ಟ್ರ್ಯಾಕ್ ಆಗುತ್ತೆ ಅಂದ್ರೆ ಡಿವೈಸ್ ಎಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದು. ನೀವು ಕಾರ್ಗೆ ಹಾಕಿದ್ರೆ ಕಾರು, ಇಲ್ಲ
ಬೈಕ್ ಹಾಕಿದ್ರೆ ಬೈಕ್, ಇಲ್ಲ ಮಕ್ಳು ಬ್ಯಾಗ್ ಅಲ್ಲಿ ಹಾಕಿದ್ರೆ ಮಕ್ಳು ಬ್ಯಾಗ್ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮಕ್ಳು ಸಮೇತ ಮೂವ್ ಆಗ್ಬೇಕು ಅಂದ್ರೆ ಅದಕ್ಕೆ ಏನ್ ಆಲ್ಟರ್ನೇಟಿವ್ ನನಗೆ ಗೊತ್ತಿಲ್ಲ. ಬ್ಯಾಗ್ ಒಳಗಡೆ ಹಾಕಿದ್ರೆ ಬ್ಯಾಗ್ ಎಲ್ಲೆಲ್ಲಿ ಮೂವ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ನೀವು ಲೈವ್ ಆಗಿ ಇದನ್ನ ಟ್ರ್ಯಾಕ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಒಂದು ಲೊಕೇಶನ್ ಸೆಟ್ ಮಾಡಿ, ಪಾರ್ಕಿಂಗ್ ಲೊಕೇಶನ್ ಅಂತ, ನೀವು ಆ ಬೌಂಡ್ರಿನ ಸೆಲೆಕ್ಟ್ ಮಾಡಿ ಬಿಟ್ರೆ ಆ ಬೌಂಡ್ರಿಯಿಂದ ಆಚೆ ಏನಾದ್ರು ಕಾರ್ ಆಗ್ಲಿ ಟೂ ವೀಲರ್ ಆಗ್ಲಿ ಮೂವ್ ಆದ್ರೆ ಇದು ನಿಮ್ಗೆ ಫೋನ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಮತ್ತೆ ಇದರಲ್ಲಿ ವಾಯ್ಸ್ ನ ರೆಕಾರ್ಡ್ ಮಾಡ್ಕೊಳ್ಳೋ ಫೀಚರ್ ಇದ್ದು, ಮತ್ತೆ ಇದರಲ್ಲಿ ಒಂದು ಸಿಮ್ ಕೊಟ್ಟಿದ್ರಲ್ಲ, ಈ ಸಿಮ್ ಅಲ್ಲಿ ನಿಮ್ಗೆ ಆಗೋದಿಲ್ಲ, ಬೇರೆ ನಿಮ್ಮ ನಾರ್ಮಲ್ ಸಿಮ್ ಹಾಕೊಬೇಕಾಗುತ್ತೆ. ಅದಕ್ಕೆ ನಾರ್ಮಲ್ ಪ್ಲಾನ್ ಬರುತ್ತೆ. ಇದರಲ್ಲಿರೋದು ಬಂದ್ಬಿಟ್ಟು ಡೇಟಾ ಪ್ಲಾನ್ ಮಾತ್ರ ಇರುತ್ತೆ. ಇದು 1 ವರ್ಷಕ್ಕೆ 699 ರೂಪಾಯಿ ಸಮಥಿಂಗ್ ಏನೋ ರೀಚಾರ್ಜ್ ಇರುತ್ತೆ. ಜಿಯೋ ಬಿಟ್ಟು ಬೇರೆ ಯಾವ್ದಾದ್ರು ಸಿಮ್, ವೋಡಾಫೋನ್ ಆಗಿರ್ಬೋದು, BSNL ಆಗಿರ್ಬೋದು, ಅಥವಾ ಏರ್ಟೆಲ್ ಆಗಿರ್ಬೋದು, ಬೇರೆ ಸಿಮ್ ನ ನೀವು ಇದ್ರಲ್ಲಿ ಹಾಕೊಂಡ್ರೆ ನಿಮ್ಗೆ ಆಪ್ ಅಲ್ಲೇ ಕಾಲ್ ಮಾನಿಟರಿಂಗ್ ಅಂತ ಒಂದು ಫೀಚರ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡಿವೈಸ್ ಹತ್ರ ಏನೇನ್ ಮಾತಾಡ್ತಾ ಇದ್ರೆ, ಕಾರ್ ಒಳಗಡೆ ಆಗಿರ್ಬೋದು, ಬೈಕ್ ಹತ್ರ ಆಗಿರ್ಬೋದು, ಸೊ ಎಲ್ಲಾ ಆಡಿಯೋನು ನೀವು ಲೈವ್ ಆಗಿ ಕೇಳ್ಕೊಬಹುದು. ಆ ಫೀಚರ್ ನನ್ಗೆ ಇದರಲ್ಲಿ ತುಂಬಾ ಇಷ್ಟ ಆಯ್ತು. ಮತ್ತೆ ರೀಚಾರ್ಜ್ ನ ವಿಷಯಕ್ಕೆ ಬಂದ್ರೆ ಅದಕ್ಕೆ ಬಂದ್ಬಿಟ್ಟು ನಾರ್ಮಲ್ ರೀಚಾರ್ಜ್ ಇರುತ್ತೆ, ಲೈಕ್ 299 ಪ್ಲಾನ್ ಆ ತರ ಇದಾವಲ್ಲ, ಅದೇ ಪ್ಲಾನ್ಸ್ ಯೂಸ್ ಆಗುತ್ತೆ. ಇಲ್ಲ ನಮ್ಗೆ ಟ್ರ್ಯಾಕಿಂಗ್ ವಿಷಯಕ್ಕೆ ಮಾತ್ರ ಬೇಕು ಅನ್ನೋದಾದ್ರೆ 699 ಪ್ಲಾನ್ ಇದೆ. ಅದು 1 ವರ್ಷಕ್ಕೆ ಏರ್ಟೆಲ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಡಿವೈಸ್ ನ ತಗೊಂಡ್ರೆ 1 ಇಯರ್ ಫ್ರೀ ಇರುತ್ತೆ. ಸೊ ಅದಾದ್ಮೇಲೆ ನೀವು ಇಯರ್ಲಿ 699 ಪೇ ಮಾಡ್ಬೇಕಾಗುತ್ತೆ. ಮತ್ತೆ ಈ ಡಿವೈಸ್ ನ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎರಡರಲ್ಲೂ ಇದು ಅವೈಲೇಬಲ್ ಇದ್ದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನ ಚೆಕ್ ಮಾಡಬಹುದು. ಇದ್ರಲ್ಲಿ ಇನ್ನೊಂದು ವರ್ಷನ್ ಬರುತ್ತೆ ಲೈಟ್ ಅಂದ್ಬಿಟ್ಟು, ಲೈಟ್ ಅಲ್ಲೂ ಸೇಮ್ ಟು ಸೇಮ್ ಎಲ್ಲಾ ಫೀಚರ್ಸ್ ಇದ್ದು, ಅದರಲ್ಲಿ ಇನ್ನೊಂದ್ ಸ್ವಲ್ಪ ಕಮ್ಮಿ ಫೀಚರ್ಸ್ ಇರುತ್ತೆ ಅಷ್ಟೇ, ಇನ್ನೆಲ್ಲ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಇರುತ್ತೆ. ಅದರಲ್ಲಿ ಈ ರೀತಿ ಮ್ಯಾಗ್ನೆಟ್ಸ್ ಎಲ್ಲ ಏನಿರೋದಿಲ್ಲ, ಚಿಕ್ಕ ಡಿವೈಸ್ ಇರುತ್ತೆ. ಅದನ್ನು ಸಹ ನೀವು ಪ್ರಿಫರ್ ಮಾಡಬಹುದು. ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರ ಆಪ್ ಒಳಗಡೆ ನಮಗೆ ಫ್ಯೂಯಲ್ ಮಾನಿಟರ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಇದರಿಂದ ನಾವು ಏನಾದ್ರು ಪೆಟ್ರೋಲ್ ಹಾಕ್ಸಿದಾಗ ಒಂದ್ಸರಿ, ಡೀಸೆಲ್ ಏನಾದ್ರು ಹಾಕ್ಸಿದಾಗ ಒಂದ್ಸರಿ ಇದ್ರಲ್ಲಿ ನೋಟ್ ಮಾಡಿ ಇಟ್ಕೊಂಡು, ಸೊ ಮತ್ತೆ ಡೀಸೆಲ್ ಹಾಕ್ಸಿದಾಗ ಎಷ್ಟು ಕಿಲೋಮೀಟರ್ ಓಡಿದೆ ಏನು ಅಂತ ಚೆಕ್ ಮಾಡ್ಕೊಂಡ್ರೆ ನಮಗೆ ಮೈಲೇಜ್ ಸಹ ಇದರಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಇದರಲ್ಲಿ ನಾವೇನಾದ್ರೂ ಟ್ರಿಪ್ಗಳು ಹೋಗಿದ್ರೆ ಟ್ರಿಪ್ಗಳ ಸ್ಟ್ಯಾಟಿಕ್ಸ್ನು ಕೂಡ ಇದರಲ್ಲಿ ಸೇವ್ ಮಾಡಿ ಇಟ್ಕೊಬಹುದು. ಯಾವ ಟೈಮ್ಗೆ ಯಾವ್ಯಾವ ಟ್ರಿಪ್ ಎಷ್ಟು ಹೊತ್ತಲ್ಲಿ ಕಂಪ್ಲೀಟ್ ಮಾಡಿದೀವಿ ಅಥವಾ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೀವಿ ಅನ್ನೋದನ್ನು ಸಹ ನಾವು ಇದರಲ್ಲಿ ಸ್ಟ್ಯಾಟಿಕ್ಸ್ ಆದ್ರೆ ಇಟ್ಕೊಬಹುದಾಗಿದೆ. ಇದು ಆಲ್ಮೋಸ್ಟ್ ಕ್ಯಾಬ್ಸ್ ಅಥವಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವೆಹಿಕಲ್ಸ್ ಇರ್ತಾವಲ್ಲ, ಅಂತವ್ರಿಗೆ ಇದು ಯೂಸ್ ಆಗುತ್ತೆ. ಸೊ ಅವ್ರು ಬೇಕಿದ್ರೆ ಇದನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು, ಮತ್ತೆ ನೀಟ್ ಅಂಡ್ ಕ್ಲೀನ್ ಆಗಿ ಟ್ರ್ಯಾಕ್ ಮಾಡಬಹುದು. ನಿಮ್ಮ ವೆಹಿಕಲ್ ನ ಫ್ರೆಂಡ್ಸ್ಗೆ ಏನಾದ್ರು ಕೊಟ್ಟು ಕಳ್ಸೋದಾದ್ರೆ ಖಂಡಿತ ನೀವು ಇದನ್ನ ಅಟ್ಯಾಚ್ ಮಾಡ್ಬಿಟ್ಟು ಕೊಟ್ಟು ಕಳಿಸಿ. ಸೊ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ, ಗಾಡಿ ಎಲ್ಲಿದೆ ಏನಿದೆ ಅಂತ ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡಬಹುದು. ಸೊ ಟೈಮ್ ಟು ಟೈಮ್ ನಿಮ್ಗೆ ಡೀಟೇಲ್ಸ್ ಸಿಗ್ತಾ ಇದ್ರೆ ಯಾರು ತಾನೇ ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ ಹೇಳಿ. ಇದರ ಬಿಲ್ಡ್ ಕ್ವಾಲಿಟಿ ಕಂಪ್ಲೀಟ್ ಪ್ಲಾಸ್ಟಿಕ್ ಆಗಿದ್ದು, ಸೊ ಸುತ್ತಲೂ ನಮಗೆ ಪ್ಲಾಸ್ಟಿಕ್ ನಾದ್ರೆ ಯೂಸ್ ಮಾಡಿದ್ರೆ, ಪ್ಲಾಸ್ಟಿಕ್ ನ ಕ್ವಾಲಿಟಿ ಅಷ್ಟು ಚೀಪ್ ಏನಿಲ್ಲ, ಸ್ವಲ್ಪ ಹೆವಿ ಆಗಿರೋ ಪ್ಲಾಸ್ಟಿಕ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಈ ಮ್ಯಾಗ್ನೆಟಿಕ್ಸ್ ಮೇಲೂ ಕೂಡ ನಮಗೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕ್ಯಾಪ್ಸ್ ನಾದ್ರೆ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಚಿಕ್ಕ ರಬ್ಬರ್ ನ ಪ್ಯಾಡ್ ಇದೆ. ಈ ರಬ್ಬರ್ ನ ಪ್ಯಾಡ್ ಏನ್ ಮಾಡುತ್ತೆ ಅಂದ್ರೆ, ಇದು ಏನಾದ್ರು ಸ್ಟಿಕ್ ಮಾಡಿದಾಗ ಸ್ಕ್ರಾಚಸ್ ಬೀಳದೆ ಇದು ಈ ರಬ್ಬರ್ ಆದ್ರೆ ನಮ್ಮ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅದರ ಬಾಡಿನ ಪೇಂಟ್ ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಡಿವೈಸ್ ನ ಫ್ರಂಟ್ ಸೈಡ್ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಅಡ್ಜಾಸ್ ಲೋಗೋ ಮತ್ತೆ ಅಡ್ಜಾಸ್ ನ ಬ್ರಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಕಡೆ ಸೈಡ್ ಅಲ್ಲಿ ಆನ್ ಅಂಡ್ ಆಫ್ ನ ಬಟನ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಈ ಕಡೆ ಸೈಡ್ ನೀಟ್ ಅಂಡ್ ಕ್ಲೀನ್ ಆಗಿ ಏನು ಕೊಟ್ಟಿಲ್ಲ, ಇಲ್ಲಿ ಫುಲ್ ಕಂಪ್ಲೀಟ್ ಬ್ಲಾಂಕ್ ಇದೆ. ಲಾಸ್ಟ್ ಅಂಡ್ ಫೈನಲ್ ಆಗಿ ಈ ಡಿವೈಸ್ ನ ಒಳಗಡೆ ಏನಿದೆ ಅನ್ನೋದು ನಂಗೆ ತುಂಬಾ ಎಕ್ಸೈಟ್ ಆಗಿದೆ. ಈ ವಿಡಿಯೋಗೆ ಏನಾದ್ರು 1,000 ಕಮೆಂಟ್ಸ್ ಏನಾದ್ರು ಬಂದ್ರೆ ಖಂಡಿತ ಈ ಡಿವೈಸ್ ನ ನಾನು ತರಿಸಿ ಎಲ್ಲ ಕಂಪ್ಲೀಟ್ ಓಪನ್ ಮಾಡಿ ಇದ್ರೊಳಗಡೆ ಏನಿದೆ ಅಂತ ತೋರಿಸ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಸ್ಮಾರ್ಟ್ ಡಿವೈಸ್ ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.